ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತಾಲಿಪಟ್ಟಿ ಮಾಡೋದು ಹೇಳತ್ತೇನೆ ರೀ. ತಾಲಿಪಟ್ಟಿ ಅಂತಂದ್ರೆ ಅನ್ನ ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ತಿರ್ತಾರೆ. ಆದ್ರೆ ನಾ ಇಲ್ಲೇ ಅನ್ನ ಹಾಕೋಲಾರ್ದನ ತಾಲಿಪಟ್ಟಿ ಮಾಡತ್ತೇನೆ ರೀ. ಇದಕ್ಕೆ ಏನೇನು ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ, ಸಣ್ಣಗೆ ಹೆಚ್ಕೊಂಡಿದ್ದು ಉಳ್ಳಾಗಡ್ಡಿ, ಆಮೇಲೆ ಒಣ ಕೊಬ್ಬರಿ ತುರಿದಿಟ್ಕೊಂಡೇನಿ ರೀ, ಮತ್ತು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ. ಆಮೇಲೆ ಹಸಿಗೆ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಡೇನಿ, ಮತ್ತು ಸ್ವಲ್ಪ ಕೊಬ್ಬರಿ ಹೆಚ್ಕೊಂಡಿದ್ದೆ, ಅದ್ರಾಗ ಎರಡು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡೇನಿ ರೀ. ಆಮೇಲೆ ಇದಕ್ಕೆ 2 ಕಪ್ ಜೋಳದ ಹಿಟ್ಟು ತೊಗೊಂಡೇನಿ ರೀ. ಆಮೇಲೆ 2 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ, 1 ಕಪ್ ಮೈದಾ ಹಿಟ್ಟು, ಮತ್ತು ಒಂದು ಅರ್ಧ ಕಪ್ಪಷ್ಟು ಹಸಿಬೇಳೆ ಹಿಟ್ಟು ತೊಗೊಂಡೇನಿ ರೀ. ಅವನಷ್ಟು ತೊಗೊಂಡು ಸಾನಿಗೆ ಹಾಕ್ಕೊಳತ್ತೀನಿ ಈಗ. ಆಮೇಲೆ ಇದನ್ನು ಚಂದಾಗ ಕಲಿಸ್ಕೋಬೇಕ್ರಿ. ಆಗೆಲ್ಲ ಹೆಚ್ಚಿಟ್ಕೊಂಡಿದ್ದು ತೋರಿಸಿದ್ನಲ್ಲ ನಿಮಗೆ, ಅದನ್ನು ಇವಾಗ ಹಾಕ್ಕೊಳೋಣಂತ್ರಿ. ಸಣ್ಣಗೆ ಹೆಚ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ ಫಸ್ಟ್. ಆಮೇಲೆ ಕೊತ್ತಂಬರಿ ಹಾಕ್ಕೋಬೇಕ್ರಿ. ಆಮೇಲೆ ತುರಿದಿಟ್ಕೊಂಡಿದ್ದೆಲ್ಲ ಸೌತೆಕಾಯಿ ಅದನ್ನು ಹಾಕ್ಕೋಬೇಕ್ರಿ. ಆಮೇಲೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕ್ರಿ. ಆಮೇಲೆ ಮಿಕ್ಸಿ ಹಾಕ್ಕೊಂಡಿದ್ವಲ್ರಿ ಖಾರನ, ಹಸಿಮೆಣ್ಸಿನ್ಕಾಯಿದು, ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳೋಣಂತ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋಣ್ರಿ ಈಗ. ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋಬೇಕ್ರಿ. ಇದನ್ನು ಈಗ ಚಂದಾಗ ನಾದ್ಕೊಳೋಣಂತ್ರಿ. ಒಂದು ಹದಕ್ಕೆ ಬರೋ ಹಂಗೆ ನಾದ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಭಾಳ ಮೆತ್ತಗೆ ನಾದ್ಕೊಳಕ್ಕೆ ಹೋಗ್ಬಾರ್ದ್ರಿ, ಇಲ್ಲ ಅಂತಂದು ತಾಲಿಪಟ್ಟಿ ಸರಿ ಬರೋಂಗಿಲ್ಲ, ತಡ್ಕೊಳಕ್ಕೆ ಸರಿ ಆಗಂಗಿಲ್ಲ ರೀ ಅವು. ಭಾಳ ಮೆತ್ತಗಾತಂದ್ರೆ ತಾಲಿಪಟ್ಟಿ ಮಾಡಕ್ಕೆ ಬರೋಂಗಿಲ್ಲ ರೀ, ಯಾಕಂದ್ರೆ ಇದು ಲಟ್ಟಿಸ್ಕೊಳ್ಳೋದಲ್ಲ, ತಾಲಿಪಟ್ಟಿ ತಡ್ಕೊಳೋದಿರ್ತೈತಿ, ತಟ್ಟಕ್ಕೆ ಸರಿ ಆಗಂಗಿಲ್ಲ ರೀ. ಮೆತ್ತಗಾತಂದ್ರೆ ಒಂದು ಹದಕ್ಕೆ ಬರೋ ಹಂಗೆ ಕಲಿಸ್ಕೋಬೇಕ್ರಿ ಇದನ್ನು. ಈಗ ತಾಲಿಪಟ್ಟಿನ ತಟ್ಕೊಳಕ್ಕೆ ಒಂದು ಎಣ್ಣೆ ಪ್ಯಾಕೆಟಿನ ಹಾಳೆ ತೊಗೊಂಡೇನಿ ರೀ ನಾನು. ನಿಮ್ಮ ಮನೆ ಒಳಗೆ ಬಟ್ಟೆ ಇದ್ರೆ ಬಟ್ಟೆ ತೊಗೋರಿ, ಇರಲಿಲ್ಲ ಅಂದ್ರೆ ಒಂದು ಹಾಳಿದ್ರೆ ಹಾಳೆ ತೊಗೊಂಡು ಅದ್ರ ಮೇಲೆ ತಟ್ಕೊರಿ. ನಾನಿಲ್ಲೇ ಎಣ್ಣೆ ಪ್ಯಾಕೆಟಿನ ಹಾಳೆ ತೊಗೊಂಡೇನಿ ರೀ. ನಾನಿಲ್ಲೇ 1 ಕಪ್ ನೀರು ತೊಗೊಂಡೇನಿ ರೀ. ಒಬ್ಬೊಬ್ಬರು ಎಣ್ಣೆ ಹಚ್ಕೊತಾರೆ ಅದು ಮ್ಯಾಲೆ ತಟ್ಕೊಳಕ್ಕಂತ ಹೇಳಿ, ಆದರೆ ನಾನು ನೀರು ತೊಗೊಂಡೇನಿ ರೀ ಇಲ್ಲೇ. ಅದ್ರ ಮೇಲೆ ಸ್ವಲ್ಪ ನೀರು ಹಚ್ಕೊಂಡು ಒಂದಿಟ್ಟು ಹಿಟ್ಟು ತೊಗೊಂಡು ಅದ್ರ ಮೇಲೆ ತಟ್ಕೋಬೇಕ್ರಿ. ನೀರು ಹಚ್ಕೊಂಡ್ರೆ ತಾಲಿಪಟ್ಟಿ ಹಂಚಿನಾಗ ಹಾಕಕ್ಕೆ ಬರ್ತಾವೆ, ಇಲ್ಲಿಲ್ಲ ಅಂದ್ರೆ ಹಾಳಿಗೆ ಅಂಟ್ಕೊಂಡ್ಬಿಡ್ತಾವೆ ಅವು. ನಾನೀಗ ತೆಳ್ಳಗೆ ತಟ್ಕೊಂಡೇನಿ ರೀ. ಈ ಕಡೆ ದಪ್ಪನೂ ಅಲ್ಲ, ಈ ಕಡೆ ಪೂರ್ತಿ ತೆಳ್ಳಗನೂ ಅಲ್ಲ, ಒಂದು ಮೀಡಿಯಮ್ ಸೈಜ್ ಹಂಗೆ ತಟ್ಕೋಬೇಕ್ರಿ ತಾಲಿಪಟ್ಟಿನ. ಹಂಚು ಕಾಯಕ್ಕೆ ಇಟ್ಟಿದ್ದೆ ರೀ. ಹಂಚು ಕಾದ್ರೆ ತಾಲಿಪಟ್ಟಿ ಹೇಳ್ತಾವೆ. ಈಗ ತಾಲಿಪಟ್ಟಿ ಹಾಕೋಣಂತ್ರಿ. ಹಂಚು ಕಾದೈತ್ರಿ, ಅದಕ್ಕೆ ಈಗ ತಾಲಿಪಟ್ಟಿ ಹಾಕೊಳ್ಳೋಣಂತ. ಅದಕ್ಕೆ ಸುತ್ತಾರ್ಲ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕ್ಕೊಂಡ್ರೆ ಅವು ಚಂದಾಗ ಹೇಳ್ತವೆ, ಇಲ್ಲ ಅಂದ್ರೆ ಹಂಚಿನಾಗ ಹಿಡ್ಕೊಂಡ್ಬಿಡ್ತಾವೆ ರೀ ಅವು. ಇದು ನಾವು ಫಸ್ಟ್ ಇದ್ದಿದ್ದು ಮನ್ಯಾಗ ಮಾಡಿದ್ರಿ ಇದು ವಿಡಿಯೋನ. ನಾನು ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ. ಈ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು ಭಾಳ ದಿನ ಆಗಿತ್ತು, ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ. ಅದಕ್ಕೆ ನಿನ್ನೆ ಇಲ್ಲಿ ಇರೋ ಮನೆಯೊಳಗೆ ತಾಲಿಪಟ್ಟಿ ಮಾಡಿದ್ವಿ. ಈ ವಿಡಿಯೋ ನೆನಪಾತು, ಅದಕ್ಕೆ ಮತ್ತು ವಿಡಿಯೋ ಮಾಡಿದ್ದು ಅಪ್ಲೋಡರ ಮಾಡಿದ್ರಾತಂತ ಹೇಳಿ ಅಪ್ಲೋಡ್ ಮಾಡಿದೆ ರೀ. ಈ ತಾಲಿಪಟ್ಟಿ ಜೊತೆಗೆ ಶೇಂಗಾ ಚಟ್ನಿ ಮತ್ತು ಇಲ್ಲ ಮೊಸರು ಹಚ್ಕೊಂಡು ನಾವು ತಿನ್ಬೋದು ರೀ, ಮಸ್ತ್ ಇರುತ್ತೆ. ನಾನಿಲ್ಲಿ ಮೊಸರು ಚಟ್ನಿ ಮಾಡಿದ್ದೆ ರೀ. ಮೊಸರು ಮೇಲೆ ಕೊತ್ತಂಬರಿ ಹಾಕೇನಿ ಸ್ವಲ್ಪ. ಈ ತಾಲಿಪಟ್ಟಿ ಜೊತೆಗೆ ಮೊಸರು ಇಲ್ಲ ಶೇಂಗಾ ಚಟ್ನಿ ಹಚ್ಕೊಂಡ್ರೆ ಮಸ್ತ್ ಇರುತ್ತೆ. ನಾ ಮಾಡಿದ್ದ ಉತ್ತರ ಕರ್ನಾಟಕ ತಾಲಿಪಟ್ರಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋ ನೋಡಿದ್ರಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.